ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂದಿನ KS, PSI, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 64 ಟೆಸ್ಟ್ 64 ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 63 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ. ಸಿವಿಲ್ PSI ಆ್ಯಂಡ್ PC ಟೆಸ್ಟ್ ಸಿರೀಸ್ ಅಂತ ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಎರಡು ಸ್ಟೇಟ್ಮೆಂಟ್ಗಳಿದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕಲ್ಲಹಣ ರಾಜತರಂಗಿಣಿಯನ್ನು ರಚಿಸಿದ್ದಾನೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ರಾಜತರಂಗಿಣಿಯನ್ನು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಅ ಮಾತ್ರ ಸರಿಯಾಗುತ್ತೆ. ಕಲ್ಲಣ ರಾಜತರಂಗಿಣಿಯನ್ನು ರಚಿಸಿದ್ದಾನೆ, ಆದರೆ ಅದು ಪಾಲಿ ಭಾಷೆಯಲ್ಲಿ ಇಲ್ಲ. ಹಾಗಾದರೆ ರಾಜತರಂಗಿಣಿ ಯಾವ ಭಾಷೆಯಲ್ಲಿದೆ? ಅದನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಕಲ್ಲಣ ರಚಿಸಿದಂತಹ ರಾಜತರಂಗಿಣಿ ಸಂಸ್ಕೃತ ಭಾಷೆಯಲ್ಲಿದೆ. 12ನೇ ಶತಮಾನದಲ್ಲಿ ಇದನ್ನು ರಚನೆ ಮಾಡಲಾಗುತ್ತೆ. ಕಾಶ್ಮೀರದ ಇತಿಹಾಸದ ಕುರಿತು ರಾಜತರಂಗಿಣಿಯಲ್ಲಿ ವಿವರಿಸಲಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ, ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಆಗುತ್ತೆ ಕಾಶ್ಮೀರದ್ದು. ಸೊ ಕಾಶ್ಮೀರದ ಇತಿಹಾಸದ ಕುರಿತು ರಾಜತರಂಗಿಣಿಯಲ್ಲಿ ವಿವರಿಸಲಾಗಿರುತ್ತೆ. ಮುಂದಿನ ಪ್ರಶ್ನೆ, ಯಾವ ಶಾಸನದಲ್ಲಿ ಅಶೋಕ ತನ್ನನ್ನು ತಾನು ಮಗಧದ ರಾಜ ಎಂದು ಉಲ್ಲೇಖಿಸಿದ್ದಾನೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಮಸ್ಕಿ ಶಾಸನ, ರುಮಿಂದೈ ಶಾಸನ, ಕೌಸಂಬಿ ಶಾಸನ, ಬಬ್ರು ಶಾಸನ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, ಬಬ್ರು ಶಾಸನ. ಈ ಒಂದು ಬಬ್ರು ಶಾಸನದಲ್ಲಿ ಅಶೋಕ ತನ್ನನ್ನು ತಾನು ಮಗಧದ ರಾಜ ಅಂತ ಹೇಳಿ ಉಲ್ಲೇಖಿಸಿದ್ದಾನೆ. ಕಿಂಗ್ ಆಫ್ ಮಗಧ ಅಂತ ಹೇಳಿ ಉಲ್ಲೇಖ ಆಗಿದೆ ಎಲ್ಲಿ? ಬಬ್ರು ಶಾಸನದಲ್ಲಿ. ಈ ಶಾಸನದಲ್ಲಿ ಅಶೋಕ ಬುದ್ಧ, ಧರ್ಮ ಮತ್ತು ಸಂಘದಲ್ಲಿ ತನಗೆ ಇದ್ದಂತಹ ನಂಬಿಕೆಯ ಬಗ್ಗೆ ಹೇಳಿಕೊಂಡಿದ್ದಾನೆ. ಯಾವ ಶಾಸನದಲ್ಲಿ? ಬಬ್ರು ಶಾಸನದಲ್ಲಿ. ಅಡಿಷನಲ್ ಇನ್ಫಾರ್ಮೇಷನ್ ಕೂಡ ಇದೆ ಎದರ ಬಗ್ಗೆ? ಸೊ ಅಶೋಕ ಬುದ್ಧ, ಧರ್ಮ ಮತ್ತು ಸಂಘದಲ್ಲಿ ತನಗೆ ಇದ್ದಂತಹ ಒಂದು ನಂಬಿಕೆಯ ಬಗ್ಗೆ ಹೇಳ್ಕೊಂಡಿದ್ದಾನೆ. ಇನ್ನು ಮಸ್ಕಿ ಶಾಸನ, ಇದು ರಾಯಚೂರು ಜಿಲ್ಲೆಯಲ್ಲಿ ದೊರೆತಿದೆ. ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾರೆ. ಇನ್ನು ರುಮಿಂದೈ ಶಾಸನ, ಇದು ನೇಪಾಳದಲ್ಲಿ ದೊರಕುತ್ತೆ. ಸೊ ಎಲ್ಲಿ? ನೇಪಾಳದಲ್ಲಿ. ಸೊ ಇದರಲ್ಲಿ ಅಶೋಕ ಬುದ್ಧನ ಜನ್ಮಸ್ಥಳಕ್ಕೆ, ಸೊ ಯಾವ ಶಾಸನ? ರುಮಿಂದೈ ಶಾಸನದಲ್ಲಿ ಅಶೋಕ ಬುದ್ಧನ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ಉಲ್ಲೇಖಿಸಲಾಗಿದೆ. ಪ್ರಶ್ನೆ ಕೇಳ್ತಾರೆ, ಯಾವ ಶಾಸನದಲ್ಲಿ ಅಶೋಕ ಬುದ್ಧನ ಜನ್ಮಸ್ಥಾನಕ್ಕೆ ಅಥವಾ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ ಅಂತ ಹೇಳಿ ಉಲ್ಲೇಖ ಇದೆ ಅಂತ ಕೇಳಿದ್ರೆ ರುಮಿಂದೈ ಶಾಸನ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಲಾರ್ಡ್ ಕರ್ಜನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ಮೇಯೋ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ಗೆ ಫಾದರ್ ಆಫ್ ಸೆಲ್ಫ್ ಗವರ್ನಮೆಂಟ್ ಅಂತ ಕರೀತಾರೆ. ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಅಂತ ಕೇಳುತ್ತಾರೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಹಲವಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಲಾರ್ಡ್ ರಿಪ್ಪನ್ಗೆ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ, ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಲಾರ್ಡ್ ರಿಪ್ಪನ್ ಅವಧಿಯಲ್ಲಿ ಅಂದರೆ 1881 ಅಲ್ಲಿ 1881ರಲ್ಲಿ ಪ್ರಥಮ ಕಾರ್ಖಾನೆ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಇನ್ನು ಲಾರ್ಡ್ ಕರ್ಜನ್ ಬಗ್ಗೆ ಹೇಳೋದಾದರೆ, ಲಾರ್ಡ್ ಕರ್ಜನ್ ಬಗ್ಗೆ ಆಡಳಿತದ ಅನುಕೂಲದ ನೆಪವಡ್ಡಿ, ಸೊ ಒಂದು ಅಡ್ಮಿನಿಸ್ಟ್ರೇಟಿವ್ಗೆ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳಿ ಒಂದು ನೆಪವನ್ನು ಒಡ್ಡಿ 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಯಾರು? ಲಾರ್ಡ್ ಕರ್ಜನ್. ಕೇಳ್ತಾರೆ, ಬಂಗಾಳವನ್ನು ಯಾರು ವಿಭಜನೆ ಮಾಡಿದ್ರು ಅಂತ ಕೇಳಿದ್ರೆ ಲಾರ್ಡ್ ಕರ್ಜನ್. ಈ ವಿಭಜನೆಯ ಹಿಂದೆ ಬ್ರಿಟಿಷರ ಒಡೆದು ಆಳುವ ನೀತಿಯ ದುರುದ್ದೇಶ ಇತ್ತು. ಒಂದು ಡಿವೈಡ್ ಆ್ಯಂಡ್ ರೂಲ್, ಒಡೆದು ಆಳುವಂತಹ ಒಂದು ದುರುದ್ದೇಶದ ನೀತಿ ಈ ಒಂದು ವಿಭಜನೆಯ ಹಿಂದೆ ಇತ್ತು. ಇನ್ನು ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಇನ್ನು ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ? 1882ರಲ್ಲಿ ಸ್ಟಾರ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ,
ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಹಿಮಾಲಯ ಪರ್ವತ ಶ್ರೇಣಿ, ಅರಾವಳಿ ಪರ್ವತ ಶ್ರೇಣಿ, ಜೈಂತಿಯಾ ಪರ್ವತ ಶ್ರೇಣಿ, ಸಾತ್ಪುರ ಪರ್ವತ ಶ್ರೇಣಿ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಅರಾವಳಿ ಪರ್ವತ ಶ್ರೇಣಿ ಏನಿದೆ ಅಲ್ವಾ, ಇದು ಭಾರತದ ಅತ್ಯಂತ ಒಂದು ಹಳೆಯ ಪರ್ವತ ಶ್ರೇಣಿ ಆಗುತ್ತೆ. ಸೊ ಇದು 670 ಕಿಲೋಮೀಟರ್ಗಳಷ್ಟು ಉದ್ದವಾಗಿರುತ್ತೆ. ಇಂಪಾರ್ಟೆಂಟ್ ಕೂಡ ಹೌದು, 670 ಕಿಲೋಮೀಟರ್ ಈ ಒಂದು ಅರಾವಳಿ ಪರ್ವತ ಶ್ರೇಣಿ ಉದ್ದವಾಗಿದೆ. ಗುರು ಶಿಖರ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಗುರು ಶಿಖರ ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ದೊಡ್ಡ ಬೆಟ್ಟ ಆಗುತ್ತೆ. 1722 ಮೀಟರ್ ಹೈಟ್ ಇದೆ ಅಥವಾ ಎತ್ತರ ಇದೆ. ಯಾವುದು? ಗುರು ಶಿಖರ. ಇದು ಜಗತ್ತಿನ ಅತ್ಯಂತ ಹಳೆಯ ಪಟ್ಟು ಪರ್ವತ. ಸೊ ಇದೊಂದು ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಆಗಿರುತ್ತೆ. ಜಗತ್ತಿನ ಅತ್ಯಂತ ಹಳೆಯ ಪಟ್ಟು ಪರ್ವತ ಅಂದರೆ ಇಂಗ್ಲೀಷಲ್ಲಿ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ. ಸೊ ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಯಾವ ರಾಜ್ಯಗಳಲ್ಲಿ ಅರಾವಳಿ ಪರ್ವತ ಶ್ರೇಣಿ ಹಬ್ಬಿಕೊಂಡಿದೆ ಅಥವಾ ಹರಡಿಕೊಂಡಿದೆ ಅಂತ ಕೇಳಿದ್ರೆ ಗುಜರಾತ್, ರಾಜಸ್ಥಾನ್, ದೆಹಲಿ ಮತ್ತು ಹರಿಯಾಣ 4 ರಾಜ್ಯಗಳಲ್ಲಿ ಈ ಒಂದು ಅರಾವಳಿ ಪರ್ವತ ಶ್ರೇಣಿ ಏನಿದೆ ಅದು ಹರಡಿಕೊಂಡಿದೆ. ಮುಂದಿನ ಪ್ರಶ್ನೆ, ಶಹತೂಷ್ ಒಂದು ವಿಧಾನದ ಶಾಲು ಆಗಿದ್ದು ಅದನ್ನು ಯಾವುದರ ಕೂದಲಿನಿಂದ ತಯಾರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಕಪ್ಪು ಬಕ್ ಅಥವಾ ಕೃಷ್ಣಮೃಗ, ಹಿಮಾಲಯದ ಕಾಡು ಯಾಕ್, ಟಿಬೇಟಿಯನ್ ಹುಲ್ಲೆ ಅಥವಾ ಟಿಬೇಟಿಯನ್ ಆಂಟಿಲೋಪ್ ಮತ್ತು ಕಪ್ಪು ಕರಡಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಟಿಬೇಟಿಯನ್ ಹುಲ್ಲೆ. ಈ ಟಿಬೇಟಿಯನ್ ಹುಲ್ಲೆ ಅನ್ನುವಂಥ ಒಂದು ಪ್ರಾಣಿಯ ಕೂದಲಿನಿಂದ ಶಹತೂಷ್ ಅನ್ನುವಂಥ ಒಂದು ಶಾಲನ್ನು ತಯಾರು ಮಾಡ್ತಾರೆ. ಸೊ ಇದೊಂದು ತುಂಬ ಫೇಮಸ್ ಆದಂಥ ಶಾಲ್ ಆಗಿರುತ್ತೆ. ಟಿಬೇಟಿಯನ್ ಆಂಟಿಲೋಪ್ ಅಥವಾ ಟಿಬೇಟಿಯನ್ ಹುಲ್ಲೆಯಿಂದ ತಯಾರು ಮಾಡ್ತಾರೆ, ಅದರ ಕೂದಲಿನಿಂದ. ಸೊ ಇದಕ್ಕೆ ಹಲವಾರು ದೇಶಗಳಲ್ಲಿ ಒಂದು ತುಂಬ ಡಿಮ್ಯಾಂಡ್ ಇದೆ ಶಹತೂಷ್ ಶಾಲಿಗೆ. ಪ್ರಸ್ತುತ ಹಲವಾರು ದೇಶಗಳಲ್ಲಿ ಶಹತೂಷ್ ಶಾಲಿನ ಮಾರಾಟವನ್ನು ಕಾನೂನು ಬಾಹಿರ ಅಂತೇಳಿ ಘೋಷಣೆ ಮಾಡಲಾಗಿದೆ. ಬಿಕಾಸ್ ಸೊ ಇವಾಗ ಟಿಬೇಟಿಯನ್ ಆಂಟಿಲೋಪ್ ಏನಿದೆ ಅಲ್ವಾ, ಇದೊಂದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿರುತ್ತೆ. ಸೊ ಇದರ ಒಂದು ಹಂಟಿಂಗನ್ನು ಕೂಡ ಬ್ಯಾನ್ ಮಾಡಿರ್ತಾರೆ. ಸೊ ಆ ಕಾರಣಕ್ಕಾಗಿ ಹಲವಾರು ದೇಶಗಳಲ್ಲಿ ಶಹತೂಷ್ ಶಾಲಿನ ಮಾರಾಟವನ್ನು ಕಾನೂನು ಬಾಹಿರ ಅಂತೇಳಿ ಘೋಷಣೆ ಮಾಡಿರ್ತಾರೆ. ಸೊ ಈ ಟಿಬೇಟಿಯನ್ ಹುಲ್ಲೆ ಅಥವಾ ಟಿಬೇಟಿಯನ್ ಆಂಟಿಲೋಪ್ ಅನ್ನೋದು ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಪ್ರಭೇದಗಳ ಪಟ್ಟಿಯಲ್ಲಿರೋ ಕಾರಣಕ್ಕಾಗಿ ಇದರ ಒಂದು ಯೂಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ವಿವಿಧೋದ್ದೇಶ ನೀರಾವರಿ ಯೋಜನೆ ಪೋಲಾವರಂ ಯಾವುದರಲ್ಲಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಮಹಾನದಿ, ಕೃಷ್ಣ, ನರ್ಮದಾ, ಗೋದಾವರಿ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, ಗೋದಾವರಿ. ಸೊ ವಿವಿಧೋದ್ದೇಶ ನೀರಾವರಿ ಯೋಜನೆ, ಸೊ ಇದೊಂದು ಪೋಲಾವರಂ ಪ್ರಾಜೆಕ್ಟ್ ಅಂತ ಕರಿತೀವಿ. ಇದು ಗೋದಾವರಿ ರಿವರ್ ಮೇಲೆ ಇರುತ್ತೆ ಅಥವಾ ಈ ಒಂದು ನದಿಗೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ಆಂಧ್ರ ಪ್ರದೇಶದ ವಿವಿಧೋದ್ದೇಶ ನೀರಾವರಿ ಯೋಜನೆ ಆಗಿರುತ್ತೆ. ಗೋದಾವರಿ ಭಾರತದ 2ನೇ ಉದ್ದವಾದ ನದಿಯಾಗಿರುತ್ತೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಗೋದಾವರಿ ಭಾರತದ 2ನೇ ಉದ್ದವಾದ ನದಿ. ಗೋದಾವರಿ ಮಹಾರಾಷ್ಟ್ರದ ನಾಸಿಕ್ನ ತ್ರಯಂಬಕೇಶ್ವರ್ನಲ್ಲಿ ಉಗಮವಾಗುತ್ತೆ. ಕೇಳ್ತಾರೆ ಎಲ್ಲಿ ಉಗಮವಾಗುತ್ತೆ ಅಂತ ಕೇಳಿದ್ರೆ ಗೋದಾವರಿ ಮಹಾರಾಷ್ಟ್ರದ ನಾಸಿಕ್ನ ಒಂದು ತ್ರಯಂಬಕೇಶ್ವರ್ನಲ್ಲಿ ಉಗಮವಾಗುತ್ತೆ. ಗೋದಾವರಿ ನದಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ಛತ್ತೀಸ್ಗಢ ಮತ್ತು ಒಡಿಶಾ ಮೂಲಕ ಹರಿಯುತ್ತೆ. ಸೊ ಒಟ್ಟು ಎಷ್ಟು ಸ್ಟೇಟ್ಗಳಲ್ಲಿ ಹರಿಯುತ್ತೆ? 1, 2, 3, 4 ಮತ್ತು 5 ರಾಜ್ಯಗಳಲ್ಲಿ ಗೋದಾವರಿ ನದಿ ಹರಿಯುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ರಿಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಮ್ಯಾಂಡಮಸ್, ಕೋವಾರೆಂಟೋ, ಸರ್ಶಿಯೋರರಿ, ಹೇಬಿಯಸ್ ಕಾರ್ಪಸ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಸರ್ಶಿಯೋರರಿ. ಸರ್ಶಿಯೋರರಿ ಅನ್ನುವಂಥ ಒಂದು ರಿಟ್ ಏನಿದೆ, ಸೊ ಇದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲನೆ ಮಾಡುತ್ತೆ. ಸೊ ರಿಟ್ಗಳನ್ನು ಇಂಗ್ಲೆಂಡ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಇನ್ನು ಮ್ಯಾಂಡಮಸ್ ಅಂದರೆ ಏನು? ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ, ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಹೊರಡಿಸುವಂತಹ ರಿಟ್ಗೆ ಮ್ಯಾಂಡಮಸ್ ಅಂತ ಕರಿತೀವಿ. ಇನ್ನು ಕೋವಾರೆಂಟೋ ಅಂದರೆ ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರಿ ಹುದ್ದೆಯನ್ನು ಹೊಂದಿದ್ರೆ ಅವರ ವಿರುದ್ಧ ಹೊರಡಿಸುವಂತಹ ಒಂದು ರಿಟ್ಗೆ ಕೋವಾರೆಂಟೋ ಅಂತ ಕರೀತಾರೆ. ಹೇಬಿಯಸ್ ಕಾರ್ಪಸ್ ಅಂದರೆ 24 ಗಂಟೆಗಳ ಒಳಗಾಗಿ ಅಕ್ರಮವಾಗಿ ಬಂಧಿತ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ, ಸೊ ಅವನನ್ನು ಅರೆಸ್ಟ್ ಮಾಡಿದ 24 ಗಂಟೆಗಳ ಒಳಗಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಹೇಬಿಯಸ್ ಕಾರ್ಪಸ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ,
ಕೇಂದ್ರ ಜಾಗೃತ ಆಯೋಗ ತನ್ನ ವರದಿಯನ್ನ ಯಾರಿಗೆ ಸಲ್ಲಿಸುತ್ತದೆ ಅಂತ ಕೇಳಿದ್ದಾರೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಕೇಂದ್ರ ಜಾಗೃತ ಆಯೋಗ ಯಾರಿಗೆ ತನ್ನ ವರದಿಯನ್ನ ಸಲ್ಲಿಸುತ್ತೆ? ಆಯ್ಕೆಗಳು: ಭಾರತದ ರಾಷ್ಟ್ರಪತಿ, ಭಾರತದ ಪ್ರಧಾನಮಂತ್ರಿ, ಲೋಕಸಭೆಯ ಸ್ಪೀಕರ್, ಸಂಸತ್ತು. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಭಾರತದ ರಾಷ್ಟ್ರಪತಿಯವರಿಗೆ ಕೇಂದ್ರ ಜಾಗೃತ ಆಯೋಗ ತನ್ನ ವರದಿಯನ್ನ ಸಲ್ಲಿಸುತ್ತೆ. ಕೆ ಸಂತಾನಂ ಸಮಿತಿಯ ಸಲಹೆಯ ಮೇರೆಗೆ 1964ರಲ್ಲಿ ಕೇಂದ್ರ ಜಾಗೃತ ಆಯೋಗವನ್ನು ರಚನೆ ಮಾಡಲಾಗುತ್ತೆ. ಕೇಳ್ತಾರೆ ಯಾರ ಒಂದು ಸಮಿತಿಯ ರೆಕಮೆಂಡೇಶನ್ ಮೇಲೆ ಅಂತ ಕೇಳಿದ್ರೆ ಕೆ ಸಂತಾನಂ ಸಮಿತಿಯ ಒಂದು ರೆಕಮೆಂಡೇಶನ್ ಮೇಲೆ ಕೇಂದ್ರ ಜಾಗೃತ ಒಂದು ಸಮಿತಿ ಏನಿದೆ ಅಥವಾ ಕೇಂದ್ರ ಜಾಗೃತ ಆಯೋಗ ಏನಿದೆ ಅದನ್ನು 1964ರಲ್ಲಿ ರಚನೆ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ: ಯಾರು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿರುತ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: ಭಾರತದ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಮಂತ್ರಿ, ಲೋಕಸಭೆಯ ಸಭಾಪತಿ, ಕ್ಯಾಬಿನೆಟ್ ಕಾರ್ಯದರ್ಶಿ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಕ್ಯಾಬಿನೆಟ್ ಕಾರ್ಯದರ್ಶಿ ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದರೆ ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ಸರಿಯಾದ ಕಾರ್ಯಾಚರಣೆ ನಡೆಸುವುದು ಮತ್ತು ಜನಸಾಮಾನ್ಯರನ್ನು ರಕ್ಷಣೆ ಮಾಡೋದು, ಒಂದು ರೆಸ್ಕ್ಯೂ ಆಪರೇಷನ್ಸ್ಗಳನ್ನು ಮಾಡೋದು ಈ ಒಂದು ಸಮಿತಿಯ ಉದ್ದೇಶ ಆಗಿರುತ್ತೆ. ಮುಂದಿನ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ವೈಟ್ ವಿಟ್ರಿಯೋಲ್ ಅಂತ ಕೇಳಿದ್ದಾರೆ. ಯಾವುದು ವೈಟ್ ವಿಟ್ರಿಯೋಲ್ ಅಂತ? ಆಯ್ಕೆಗಳು: ಜಿಂಕ್ ಆಕ್ಸೈಡ್, ಜಿಂಕ್ ಸಲ್ಫೇಟ್, ಜಿಂಕ್ ಅಯೋಡೈಡ್, ಜಿಂಕ್ ಫಾಸ್ಫೇಟ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಜಿಂಕ್ ಸಲ್ಫೇಟ್. ಜಿಂಕ್ ಸಲ್ಫೇಟ್ ಅದೊಂದು ವೈಟ್ ವಿಟ್ರಿಯೋಲ್ ಅಂತ ಕರೀತಾರೆ. ಎಕ್ಸಾಮಲ್ಲಿ ಕೇಳಿದ್ದಾರೆ, ಮೊನ್ನೆ PSI ಎಕ್ಸಾಮಲ್ಲಿ ಕೇಳಿದ್ದಾರೆ ಇದೇ ಕ್ವಶನ್ ಅನ್ನ. ಸೊ ಅದೇ ಕ್ವಶನ್ ಪೇಪರ್ ಅಲ್ಲಿ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಜಿಂಕ್ ಸಲ್ಫೇಟ್ ನೆನ್ಪಿಟ್ಕೊಳ್ಳಿ, ವೈಟ್ ವಿಟ್ರಿಯೋಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ ಕೇಳಬಹುದು ಯಾವುದಕ್ಕೆ ಒಂದು ರೆಡ್ ವಿಟ್ರಿಯೋಲ್ ಅಂತ ಕರೀತಾರೆ ಅಂತ ಕೇಳಿದೆ. ರೆಡ್ ವಿಟ್ರಿಯೋಲ್ ಅಥವಾ ರೋಸ್ ವಿಟ್ರಿಯೋಲ್ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಕೋಬಾಲ್ಟ್ ಸಲ್ಫೇಟ್ ನೆನ್ಪಿಟ್ಕೋಬೇಕು. ವೈಟ್ ವಿಟ್ರಿಯೋಲ್ ಅಂತ ಯಾವುದಕ್ಕೆ ಕರೀತಾರೆ, ಅದೇ ರೀತಿ ರೆಡ್ ವಿಟ್ರಿಯೋಲ್ ಅಥವಾ ರೋಸ್ ವಿಟ್ರಿಯೋಲ್ ಅಂತ ಹೇಳಿ ಕೋಬಾಲ್ಟ್ ಸಲ್ಫೇಟ್ಗೆ ಕರೀತಾರೆ. ಇನ್ನು ಆಯಿಲ್ ಆಫ್ ವಿಟ್ರಿಯೋಲ್ ಅಂತ ಹೇಳಿ ಕಾನ್ಸಂಟ್ರೇಟೆಡ್ ಸಲ್ಫೂರಿಕ್ ಆಮ್ಲಕ್ಕೆ ಅಥವಾ ಸಲ್ಫೂರಿಕ್ ಆಸಿಡ್ಗೆ ಆಯಿಲ್ ಆಫ್ ವಿಟ್ರಿಯೋಲ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿಗೆ ಜವಾಬ್ದಾರಿ ಎಂದು ಹೇಳಲಾಗುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: ಪರಮಾಣು ಸಮ್ಮಿಳನ, ಪರಮಾಣು ವಿದಳನ, ಗಾಮಾ ಕೊಳೆತ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಪರಮಾಣು ವಿದಳನ. ಪರಮಾಣು ವಿದಳನ ಏನಿದೆ ಅಲ್ವಾ, ಇದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವಂಥ ಶಕ್ತಿಗೆ, ಒಂದು ಎನರ್ಜಿಗೆ ಒಂದು ಜವಾಬ್ದಾರಿ ಅಂತ ಹೇಳ್ತಾರೆ. ಪರಮಾಣು ವಿದಳನ ನೆನ್ಪಿಟ್ಕೋಬೇಕು. ಅದೇ ರೀತಿ ಪರಮಾಣು ಸಮ್ಮಿಲನ. ಪರಮಾಣು ಸಮ್ಮಿಲನ ಸೂರ್ಯನಲ್ಲಿ ಅತಿ ಹೆಚ್ಚು ಶಕ್ತಿ ಉತ್ಪಾದನೆಯಾಗಲು ಕಾರಣ ಆಗುತ್ತೆ. ಸೊ ಸೂರ್ಯನ ಒಂದು ಕೋರ್ ಏನಿದೆ, ಸಣ್ಣ ಒಂದು ಕೋರ್ ಅಥವಾ ಸೆಂಟರ್ ಪಾಯಿಂಟ್ ಏನಿರುತ್ತೆ, ಸೊ ಅಲ್ಲಿ ಅತಿ ಹೆಚ್ಚು ಶಕ್ತಿ ಉತ್ಪಾದನೆ ಆಗೋಕೆ ಕಾರಣ ಪರಮಾಣು ಸಮ್ಮಿಲನ. ಎಕ್ಸಾಮಲ್ಲಿ ಕೇಳ್ತಾರೆ, ಪರಮಾಣು ಸಮ್ಮಿಲನ ಕಾರಣ ಆಗುತ್ತೆ. ಮುಂದಿನ ಪ್ರಶ್ನೆ: ಕೇಶಾನ್ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು: ನಿಯಾಸಿನ್, ವಿಟಮಿನ್ ಸಿ, ಮೆಗ್ನೀಷಿಯಂ, ಸೆಲೆನಿಯಂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೆಲೆನಿಯಂನ ಒಂದು ಕೊರತೆಯಿಂದ ಕೇಶಾನ್ ರೋಗ ಉಂಟಾಗುತ್ತೆ. ಸೆಲೆನಿಯಂ ಅನ್ನೋದು ಅದೊಂದು ಮಿನರಲ್ ಆಗುತ್ತೆ. ಸೊ ನಮ್ಮ ಊಟದಲ್ಲಿ ಸೆಲೆನಿಯಂ ಅನ್ನುವಂತಹ ಒಂದು ಖನಿಜದ ಕೊರತೆಯಿಂದ ಈ ಒಂದು ರೋಗ ಬರುತ್ತೆ, ಕೇಶಾನ್ ರೋಗ ಬರುತ್ತೆ. ಕೇಶಾನ್ ಎನ್ನುವಂತಹ ಒಂದು ದೇಶದಲ್ಲಿ ಈ ರೋಗ ಮೊದಲು ಕಾಣಿಸಿಕೊಂಡಿದ್ದರಿಂದ ಅದೇ ದೇಶದ ಹೆಸರನ್ನ ಈ ರೋಗಕ್ಕೆ ಇಡಲಾಗಿರುತ್ತೆ. ಸೊ ಅದೊಂದು ಚೈನೀಸ್ ಕಂಟ್ರಿ ಆಗಿರುತ್ತೆ, ಚೈನೀಸ್ ಕಂಟ್ರಿ ಕೇಶಾನ್ ಅಂತ ಹೇಳಿ. ಸೊ ಆ ಒಂದು ಕೇಶಾನ್ ದೇಶದಲ್ಲಿ ಒಂದು ಸಾಯಿಲ್ ಅಲ್ಲಿ ಸೊ ಸೆಲೆನಿಯಂ ಡಿಫಿಷಿಯನ್ಸಿ ತುಂಬಾ ಜಾಸ್ತಿ ಇರೋದ್ರಿಂದ ಈ ರೋಗ ಮುಂಚೆ ಕಾಣಿಸ್ಕೊಂತು. ಸೊ ಆ ಕಾರಣಕ್ಕಾಗಿ ಅದೇ ದೇಶದ ಹೆಸರನ್ನ ಇಟ್ಟಿದ್ದಾರೆ. ಬಟ್ ಮೇನ್ ಆಗಿ ನೆನ್ಪಿಟ್ಕೊಳ್ಳಿ, ಸೆಲೆನಿಯಂ ಡಿಫಿಷಿಯನ್ಸಿಯಿಂದ ನಮಗೆ ಕೇಶಾನ್ ಅನ್ನುವಂಥ ಒಂದು ಡಿಸೀಸ್ ಬರುತ್ತೆ. ಇನ್ನು ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಸ್ಕರ್ವಿ ಬರುತ್ತೆ, ನೆನ್ಪಿಟ್ಕೋಬೇಕು, ಸ್ಕರ್ವಿ ಬರುತ್ತೆ. ಸೊ ವಿಟಮಿನ್ ಸಿ ರಿಚ್ ಹಣ್ಣುಗಳು ಯಾವ್ದಾವುದು, ಸಿಟ್ರಸ್ ಆಗಿರ್ಬೋದು ಅಥವಾ ಗಾವಾ ಆಗಿರ್ಬೋದು, ಇವೆಲ್ಲವೂ ಕೂಡ ವಿಟಮಿನ್ ಸಿ ರಿಚ್ ಇರುವಂಥ ಹಣ್ಣುಗಳಾಗಿರುತ್ತೆ. ಅದೇ ರೀತಿ ವೈಟಮಿನ್ ಎ ಡಿಫಿಷಿಯನ್ಸಿಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ, ಇರುಳು ಕುರುಡುತನ ಬರುತ್ತೆ. ಅದೇ ರೀತಿ ಬಿ ಡಿಫಿಷಿಯನ್ಸಿಯಿಂದ ಬೆರ್ರಿ ಬರುತ್ತೆ. ಆಮೇಲೆ ಡಿ ಡಿಫಿಷಿಯನ್ಸಿಯಿಂದ ರಿಕೆಟ್ಸ್ ಬರುತ್ತೆ. ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ರಿಕೆಟ್ಸ್ ಬರುತ್ತೆ. ವಿಟಮಿನ್ ಡಿಗೆ ಬೆಸ್ಟ್ ಸೋರ್ಸ್ ಯಾವುದು ಅಂತಂದರೆ ಅದು ಸನ್ಲೈಟ್, ಸೂರ್ಯನ ಬೆಳಕೇನಿದೆ ಅದು ವಿಟಮಿನ್ ಡಿ ಅನ್ನುವಂತಹ ಒಂದು ಜೀವಸತ್ವಕ್ಕೆ ಒಂದು ಉತ್ತಮ ಆಕಾರ ಆಗಿರುತ್ತೆ. ಮುಂದಿನ ಪ್ರಶ್ನೆ: ಬಾಬಾ ಕಲ್ಯಾಣಿ ಕಮಿಟಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: MSME,
ವಿಶೇಷ ಆರ್ಥಿಕ ವಲಯ, ಕೃಷಿ ಮರು ಹಣಕಾಸು, ಶಿಕ್ಷಣ ಕ್ಷೇತ್ರ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ವಿಶೇಷ ಆರ್ಥಿಕ ವಲಯ, ಸ್ಪೆಷಲ್ ಎಕನಾಮಿಕ್ ಝೋನ್ ಏನಂತೀವಿ, ಅದು ಬಾಬಾ ಕಲ್ಯಾಣಿ ಸಮಿತಿ ಸಂಬಂಧಿಸಿರುತ್ತೆ ವಿಶೇಷ ಆರ್ಥಿಕ ವಲಯಕ್ಕೆ. ವಿಶೇಷ ಆರ್ಥಿಕ ವಲಯದ ಖಾಲಿ ಜಾಗಗಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಅಂತ ಹೇಳಿ ಹಲವಾರು ಶಿಫಾರಸುಗಳನ್ನು ಬಾಬಾ ಕಲ್ಯಾಣಿ ಸಮಿತಿ ಮಾಡಿದೆ. ಮುಂದಿನ ಪ್ರಶ್ನೆ, ಈ 100 ಪೈಲಾಟ್, E100 ಅಥವಾ E100 ಪೈಲಾಟ್ ಯೋಜನೆ ಅಥವಾ ಪ್ರಾಯೋಗಿಕ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: ವಿದ್ಯುತ್ ವಾಹನಗಳು, ಪರಿಸರ ರಕ್ಷಣೆ, ಇ ತ್ಯಾಜ್ಯ ನಿರ್ವಹಣೆ, ಎಥೆನಾಲ್ ಉತ್ಪಾದನೆ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, ಎಥೆನಾಲ್ ಉತ್ಪಾದನೆ. ಎಥೆನಾಲ್ ಉತ್ಪಾದನೆಗೆ E100 ಪೈಲಾಟ್ ಪ್ರಾಜೆಕ್ಟ್ ಅಥವಾ ಪ್ರಾಯೋಗಿಕ ಯೋಜನೆ ಸಂಬಂಧಿಸಿರುತ್ತೆ. ನೆನ್ಪಿಟ್ಕೊಳ್ಬೇಕು, ಎಥೆನಾಲ್ ಪ್ರೊಡಕ್ಷನ್ಗೆ ಈ ಒಂದು ಯೋಜನೆ ಸಂಬಂಧಿಸಿರುತ್ತೆ. ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ವಿಶ್ವ ಪರಿಸರ ದಿನದಂದು ಪುಣೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಕೇಳ್ತಾರೆ, ಯಾರು ಬಿಡುಗಡೆ ಮಾಡಿದ್ರು, ಎಲ್ಲಿ ಲಾಂಚ್ ಮಾಡಿದ್ರು ಅಂತ ಕೇಳಿದ್ರೆ ನರೇಂದ್ರ ಮೋದಿಯವರು E100 ಅನ್ನುವಂಥ ಒಂದು ಪೈಲಾಟ್ ಪ್ರಾಜೆಕ್ಟನ್ನು ಪುಣೆಯಲ್ಲಿ ಲಾಂಚ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ಬ್ಯಾಂಕು ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: RBI, SBI, ನಬಾರ್ಡ್. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ RBI ಆಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಭಾರತದಲ್ಲಿ ಬ್ಯಾಂಕ್, ಅದೊಂದು ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುತ್ತೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಹಿಲ್ಟನ್ ಯಂಗ್ ಕಮಿಷನ್ನ ಒಂದು ರೆಕಮೆಂಡೇಶನ್ ಮೇಲೆ ಸ್ಥಾಪನೆ ಆಗುತ್ತೆ. ಅದೇ ರೀತಿ ನಬಾರ್ಡ್ನ ವಿಸ್ತೃತ ರೂಪ ಕೂಡ ಹಲವಾರು PC ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನೋದು ಅದರ ವಿಸ್ತೃತ ರೂಪ ಆಗುತ್ತೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಮುಂದಿನ ಪ್ರಶ್ನೆ, ಸ್ವಾಮಿತ್ವ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಆಯ್ಕೆಗಳನ್ನು ನೋಡೋಣ. ಆರೋಗ್ಯ ಕಾರ್ಡ್ ವಿತರಿಸುವ ಯೋಜನೆ, ಪಡಿತರ ಕಾರ್ಡ್ ವಿತರಿಸುವ ಯೋಜನೆ, ಆಸ್ತಿ ಹಕ್ಕು ಕಾರ್ಡ್ ವಿತರಿಸುವ ಯೋಜನೆ, ಆಧಾರ್ ಕಾರ್ಡ್ ವಿತರಿಸುವ ಯೋಜನೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಆಸ್ತಿ ಹಕ್ಕು ಕಾರ್ಡ್ ವಿತರಿಸುವಂತಹ ಒಂದು ಯೋಜನೆ ಆಗಿರುತ್ತೆ. ಯಾವುದು? ಸ್ವಾಮಿತ್ವ ಯೋಜನೆ. ನೆನಪಿಟ್ಕೋಬೇಕು ಹೆಸರನ್ನು. ಯಾವುದಕ್ಕೆ? ಆಸ್ತಿ ಹಕ್ಕನ್ನು ಅಥವಾ ಆಸ್ತಿ ಹಕ್ಕು ಕಾರ್ಡ್ ವಿತರಿಸುವ ಯೋಜನೆ ಆಗಿರುತ್ತೆ. ಸರ್ವೆ ಆಫ್ ವಿಲೇಜಸ್ ಅಬಾದಿ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್. ಇದು ಸ್ವಾಮಿತ್ವ ಅನ್ನುವಂಥ ಒಂದು ಯೋಜನೆಯ ಫುಲ್ ಫಾರ್ಮ್ ಆಗುತ್ತೆ. ಫುಲ್ ಫಾರ್ಮ್ ನೆನ್ಪಿಟ್ಕೋಬೇಕು. ಸರ್ವೆ ಆಫ್ ವಿಲೇಜಸ್ ಅಬಾದಿ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್ ಅನ್ನೋದು ಅದರ ಒಂದು ವಿಸ್ತೃತ ರೂಪ ಆಗುತ್ತೆ. ಮುಂದಿನ ಪ್ರಶ್ನೆ, ಹುರೂನ್ ಇಂಡಿಯಾ ಸಿದ್ಧಪಡಿಸುವಂತಹ IIFL ವೆಲ್ತ್ ಹುರೂನ್ ಇಂಡಿಯಾ ರಿಚ್ ಲಿಸ್ಟ್ 2021 ಪ್ರಕಾರ ಭಾರತದ ಸಿರಿವಂತ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಆಯ್ಕೆಗಳು: ಗೌತಮ್ ಅದಾನಿ, ಶಿವ್ ನಾಡಾರ್, ಮುಖೇಶ್ ಅಂಬಾನಿ, ಬೈಜು ರವಿಚಂದ್ರನ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಮುಖೇಶ್ ಅಂಬಾನಿಯವರು ಹುರೂನ್ ಇಂಡಿಯಾ ಸಿದ್ಧಪಡಿಸುವಂತಹ IIFL ವೆಲ್ತ್ ಹುರೂನ್ ಇಂಡಿಯಾ ರಿಚ್ ಲಿಸ್ಟ್ 2021 ಪ್ರಕಾರ ಭಾರತದ ಅತ್ಯಂತ ಒಬ್ಬ ಸಿರಿವಂತ ವ್ಯಕ್ತಿ, ರಿಚೆಸ್ಟ್ ಪರ್ಸನ್ ಆಫ್ ಇಂಡಿಯಾ ಅಂತ ಆಗುತ್ತೆ, ಮುಖೇಶ್ ಅಂಬಾನಿ. 2ನೇ ಸ್ಥಾನದಲ್ಲಿ ಗೌತಮ್ ಅದಾನಿ ಇದ್ದಾರೆ. ಮುಖೇಶ್ ಅಂಬಾನಿ ನಂತರ 2ನೇ ಸ್ಥಾನದಲ್ಲಿ ಗೌತಮ್ ಅದಾನಿ, 3ನೇ ಸ್ಥಾನದಲ್ಲಿ ಶಿವ್ ನಾಡಾರ್. ಇನ್ನು ರಾಸಾಯನಿಕ ಮತ್ತು ಸಾಫ್ಟ್ವೇರ್ ವಲಯ ಹೊಸ ಶ್ರೀಮಂತರನ್ನ ಸೃಷ್ಟಿಸಿದೆ ಅಂತ ಹೇಳಿ ಈ ಒಂದು ರಿಪೋರ್ಟಲ್ಲಿ ಹೇಳಲಾಗಿದೆ. ಯಾವುದು? ರಾಸಾಯನಿಕ ಮತ್ತು ಸಾಫ್ಟ್ವೇರ್ ವಲಯ. ಮುಂದಿನ ಪ್ರಶ್ನೆ, ಈಗ ತಾಯಿಯ ಹಾಗೂ ಮಗಳ ವಯಸ್ಸಿನ ಅನುಪಾತ 19:5. 4 ವರ್ಷದ ನಂತರ ಈ ಅನುಪಾತ 3:1 ಆಗುತ್ತೆ. ಹಾಗಾದರೆ ಈಗ ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ತಾಯಿ ಮತ್ತು ಮಗಳ ವಯಸ್ಸುಗಳ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 19:5 ಅಂತ ಕೊಟ್ಟಿದ್ದಾರೆ. 19x ಆಗುತ್ತಲ್ವಾ? 19x ಮತ್ತು 5x ಅಂತ ಆಗುತ್ತೆ. ಸೊ ಯಾಕಂದರೆ ನಮಗೆ ಬೆಲೆ ಗೊತ್ತಿಲ್ಲ, ಸೊ ಎಷ್ಟು ಏಜ್ ಅಂತ ಗೊತ್ತಿಲ್ಲ, ಕೇವಲ ಅನುಪಾತ ಗೊತ್ತಿದೆ. x ಅಂತ ಬರ್ಕೋಬೇಕಾಗುತ್ತೆ. 19x ಮತ್ತು 5x ಅಂತ. ಸೊ 19x ಮತ್ತು 5x ಅಂತ ಬರ್ಕೋಬೇಕು. 4 ವರ್ಷಗಳ ನಂತರ ಅಂದರೆ +4 ಅಂತ ಮಾಡ್ಕೋಬೇಕು. 19x + 4 5x + 4 ಆಗುತ್ತೆ. ಹಾಗೆ ಯಾವ ರೀತಿ ಬರ್ಕೋಬೇಕು? ನೆಕ್ಸ್ಟು 19x + 4 ಡಿವೈಡೆಡ್ ಬೈ 5x + 4 ಆಗುತ್ತೆ. 5x + 4 ಆಗುತ್ತೆ. ಮುಂದೆ 4 ವರ್ಷದ ನಂತರ ಅನುಪಾತ ಎಷ್ಟಾಗುತ್ತೆ? 3:1.
ಸೊ 3:1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಗುಣಾಕಾರ ಬರ್ತಾ ಇದ್ರೆ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ಬೋದು. ಇವಾಗ ಡೈರೆಕ್ಟಾಗಿ ಮಾಡ್ಬೋದು. 19x ಹೌದಲ್ವಾ, 19x ಪ್ಲಸ್ 4 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ 1ಕ್ಕೆ ಗುಣಾಕಾರ ಮಾಡಿದ್ರೆ 3ರಿಂದ ಗುಣಾಕಾರ ಮಾಡಿದ್ರೆ 5 ಮೂರಲೆ 15, 15x ಪ್ಲಸ್ 12 4 ಮೂರಲೆ 12 ಆಗುತ್ತೆ. x ಒಂದು ಕಡೆ ಮಾಡಿಕೊಂಡ್ರೆ ಈ ಕಡೆ ಇರುವಂಥ 15x ಈ ಕಡೆ ಬರುತ್ತೆ. 19x ಮೈನಸ್ 15x ಆಗುತ್ತೆ ಹೌದಲ್ವಾ, ಈಕ್ವಲ್ಸ್ ಟು 12 ಈ ಕಡೆ ಇರುತ್ತೆ, ಈ ಕಡೆ ಇರುವಂಥ 4 ಈ ಕಡೆ ಬಂದರೆ -4 ಆಗುತ್ತೆ. 19x ಅಲ್ಲಿ 15x ಕಳೆದ್ರೆ ಎಷ್ಟು ಬರುತ್ತೆ, 4x ಅಲ್ವಾ, 4x ಬರುತ್ತೆ. 4x ಈಕ್ವಲ್ ಟು 12ರಲ್ಲಿ 4 ಹೋದರೆ 8 ಬರುತ್ತೆ. x ಈಕ್ವಲ್ ಟು 8 ಡಿವೈಡೆಡ್ ಬೈ 4, 4 ಒಂದೇ 4, 4 ಎರಡಲೇ 8. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, 2 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 2. ಹಾಗಾದರೆ ಇಲ್ಲಿ 19x ಅಂತ ನಾವು ಏನು ಮುಂಚೆ ಬರ್ಕೊಂಡಿದ್ವಿ. ಸೊ ಪ್ರಸ್ತುತ ಈಗ ತಾಯಿ ಮತ್ತು ಮಗಳ ವಯಸ್ಸಿನ ಅನುಪಾತ ಎಷ್ಟಿರುತ್ತೆ, 19x ಇದೆ ಅಲ್ವಾ. ಈ ಎಕ್ಸ್ ಜಾಗದಲ್ಲಿ 2ರಿಂದ ಮಲ್ಟಿಪ್ಲೈ ಮಾಡೋಣ. 19 ಎರಡಲೇ ಎಷ್ಟಾಗುತ್ತೆ, 38 ಆಗುತ್ತೆ. ಸೊ 38 ಅನ್ನೋದು ತಾಯಿಯ ವಯಸ್ಸಾಗುತ್ತೆ. ಹಾಗೆ 5x 5 ಗುಂಡ್ಲೆ 2 ಮಾಡಿದ್ರೆ ಎಷ್ಟು ಬರುತ್ತೆ, 10 ಬರುತ್ತೆ. 10 ಅನ್ನೋದು 10 ಅನ್ನೋದು ಏನಾಗುತ್ತೆ, ಮಗಳ ವಯಸ್ಸಾಗಿರುತ್ತೆ. ಯಾವಾಗ, ಈಗ. ಸೊ ಹಾಗೆ 2ನ್ನು ಕೂಡಿಸಿದ್ರೆ 38 ಪ್ಲಸ್ 10ನ್ನು ಕೂಡಿಸಿದ್ರೆ 48 ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಅವರ ವಯಸ್ಸುಗಳ ಒಟ್ಟು ಮೊತ್ತ ಎಷ್ಟು ಅಂದರೆ 48 ವರ್ಷ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ. ಒಂದು ಪಾರ್ಟಿಯಲ್ಲಿ 8 ಜನರನ್ನು ಆಹ್ವಾನಿಸಲಾಗುತ್ತೆ. ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಹಸ್ತಲಾಘವ ಮಾಡ್ತಾರೆ, ಅಂದರೆ ಹ್ಯಾಂಡ್ಶೇಕ್ ಕೊಡ್ತಾರೆ ಹೌದಲ್ವಾ. ಹಾಗಾದರೆ ಹಸ್ತಲಾಘವಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಯಾವ ರೀತಿ ಸಾಲ್ವ್ ಮಾಡಬೇಕು, ಫಾರ್ಮುಲಾ ಅಪ್ಲೈ ಮಾಡೋಣ. NC2 ಫಾರ್ಮುಲಾ ಅಪ್ಲೈ ಮಾಡೋಣ. n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 ಇಂಟು 1. ಸೊ n ಅನ್ನೋದೇನಾಗುತ್ತೆ, 8 ಜನ. ಸೊ 8C2 ಅಂತ ಬರ್ಕೋಬೇಕಾಗತ್ತೆ. n ಇದ್ದಲ್ಲಿ 8 ಅಂತ ಬರೆಯೋಣ. ಸೊ n ಇದ್ದಲ್ಲಿ 8 ಮೈನಸ್ 1 ಡಿವೈಡೆಡ್ ಬೈ 2 ಇಂಟು 1 ಹೌದಲ್ವಾ. 8 ಇಂಟು 7, 8ರಲ್ಲಿ 1 7 ಬರುತ್ತೆ. ಇಲ್ಲಿ 2 ಇಂಟು 1 ಅಂದರೆ 2 ಆಗುತ್ತೆ. 2 ಒಂದಲೇ 2, 2 ನಾಲ್ಕಲೇ 8, 7 ನಾಲ್ಕಲೇ 28. ಸೊ 28 ಹ್ಯಾಂಡ್ಶೇಕ್ಗಳಾಗುತ್ತೆ. ಹಸ್ತಲಾಘವಗಳ ಸಂಖ್ಯೆ ಎಷ್ಟು ಆಗುತ್ತೆ, 28. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ. ಒಬ್ಬ ವ್ಯಾಪಾರಿ 20 ರೂಗಳಿಗೆ 22 ಪೆನ್ಸಿಲ್ಗಳನ್ನು ಕೊಳ್ಳುತ್ತಾನೆ. ಅಂದರೆ 20 ರೂಪಾಯಿ ಕೊಟ್ಟು 22 ಪೆನ್ಸಿಲ್ಗಳನ್ನು ಪರ್ಚೇಸ್ ಮಾಡ್ತಾನೆ ಮತ್ತು ಅವುಗಳನ್ನು 11 ರೂಗಳಿಗೆ 10 ಪೆನ್ಸಿಲ್ಗಳ ದರದಲ್ಲಿ ಮಾರಾಟ ಮಾಡ್ತಾನೆ. ಹಾಗಾದರೆ ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ, ಅಂದರೆ ಲಾಭ ಆಗುತ್ತೆ ಅಂತ ಕೊಟ್ಟೇ ಬಿಟ್ಟಿದ್ದಾರೆ, ಬಟ್ ಶೇಕಡಾವಾರು ಲಾಭ ಎಷ್ಟು ಅಂತ. ಸೊ ಫಾರ್ಮುಲಾ ಇದೆ ಅಲ್ವಾ, ಶೇಕಡಾವಾರು ಲಾಭ ಏನು ಫಾರ್ಮುಲಾ ಇದೆ, ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಾಕಾರ 100. ಸೊ ಇದು ಫಾರ್ಮುಲಾ ಆಗುತ್ತೆ. ಬಟ್ ನಮ್ಗೆ ಲಾಭ ಎಷ್ಟಾಗಿದೆ ಅಂತ ಕಂಡುಹಿಡಬೇಕು. ಲಾಭ ಯಾವ ರೀತಿ ಕಂಡುಹಿಡಿತೀವಿ, ಲಾಭ ಈಕ್ವಲ್ಸ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅನ್ನೋದು ಲಾಭ ಆಗುತ್ತೆ. ಸೊ ಇಲ್ಲಿ ಕೊಂಡ ಬೆಲೆ ನಮಗೆ ಗೊತ್ತಿದೆ. ಸೊ ಕೊಂಡ ಬೆಲೆ ಎಷ್ಟಿದೆ, 20. ಕೊಂಡ ಬೆಲೆ ಎಷ್ಟಿದೆ, 20 ಇದೆ ಅಲ್ವಾ. ಕೊಂಡ ಬೆಲೆ 20 ಇದೆ. ಹಾಗಾದರೆ ನಮಗೆ ಲಾಭ ಎಷ್ಟಾಗುತ್ತೆ ಅಂತ, ಮಾರಿದ ಬೆಲೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅವಾಗ ಏನು ಮಾಡಬೇಕು, ಸೊ ಇಲ್ಲಿ ನೋಡಿ 11 ಪೆನ್ಸಿಲ್ಗಳಿಗೆ ಈಗ 10 ಪೆನ್ಸಿಲ್ಗಳನ್ನು 11 ರೂಪಾಯಿಗೆ ಮಾರ್ತಾನೆ. ಹಾಗಾದರೆ ಒಂದು ಪೆನ್ಸಿಲ್ಗೆ ಎಷ್ಟು ಮಾರ್ದಂಗೆ ಆಗುತ್ತೆ ಅಂತ ಕಂಡು ಹಿಡ್ಕೊಳ್ಳೋಣ. ಫಸ್ಟು 1 ಗುಂಡ್ಲೆ 11 ಡಿವೈಡೆಡ್ ಬೈ 10 ಈಕ್ವಲ್ಸ್ ಟು 1.1. 1.1 ಅನ್ನೋದೇನು, ಒಂದು ಪೆನ್ಸಿಲ್ನ ದರ ಆಗುತ್ತೆ, ಮಾರಿದ ದರ. ಒಂದು ಪೆನ್ಸಿಲ್ಗೆ 1.1 ರೂಪಾಯಿಗೆ ಮಾರ್ತಾನೆ. ಹಾಗಾದರೆ ಟೋಟಲಾಗಿ ಎಷ್ಟು ಪೆನ್ಸಿಲ್ ಇರುತ್ತೆ ಅವನ ಹತ್ರ, 22 ಪೆನ್ಸಿಲ್ ಇರುತ್ತೆ. 22 ಪೆನ್ಸಿಲ್ಗೆ ಎಷ್ಟು ರೂಪಾಯಿ ಆಗುತ್ತೆ ಟೋಟಲಾಗಿ, 22 ಪೆನ್ಸಿಲ್ಗೆ ಎಷ್ಟು ರೂಪಾಯಿ ಆಗುತ್ತೆ, 24.2 ರೂಪಾಯಿ ಆಗುತ್ತೆ. 24.2 ರೂಪಾಯಿಗೆ ಟೋಟಲ್ ಅವನು ಮಾರ್ತಾನೆ. ಇದರಲ್ಲಿ ಕೊಂಡ ಬೆಲೆ ಎಷ್ಟಿದೆ, 20 ರೂಪಾಯಿ ಕೊಂಡ ಬೆಲೆ ಇದೆ. ಹಾಗಾದರೆ ಲಾಭ ಎಷ್ಟಾಗುತ್ತೆ, 4.2 ರೂಪಾಯಿ ಲಾಭ ಆಗುತ್ತೆ. ಸೊ 4.2 ರೂಪಾಯಿ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಿದೆ, ಕೊಂಡ ಬೆಲೆ 20 ರೂಪಾಯಿ ಇದೆ ಹೌದಲ್ವಾ. 20 ಡಿವೈಡೆಡ್ ಬೈ 100. ಸೊ 100 ಈ ಕಡೆ ಪಾಯಿಂಟನ್ನು ಕೆಳಗಡೆ 10 ಅಂತ ಬರ್ಕೊಳ್ಳೋಣ. 10 ಒಂದಲೇ 10 ಹತ್ತಲೆ 100 ಹೌದಲ್ವಾ. ಈ 0 ಹೋಗುತ್ತೆ, ಈ 0 ಹೋಗುತ್ತೆ. 2 ಒಂದಲೇ 2 ಎರಡಲೇ 4, 2 ಒಂದಲೇ 1, 21 ಎರಡಲೇ 42 ಆಗುತ್ತೆ. ಸೊ 21% ಅವನಿಗೆ ಶೇಕಡಾ ಲಾಭ ಆಗುತ್ತೆ. ಆಯ್ಕೆ 3 ಸರಿಯಾದ ಉತ್ತರ. ಕನ್ಫ್ಯೂಸ್ ಆಗ್ತಾ ಇದ್ರೆ ಅಥವಾ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು 2 ಸಲ ನೋಡಿ, ಅರ್ಥ ಆಗುತ್ತೆ. ಸೊ ಇಲ್ಲಿ ದಶಮಾಂಶ ಇರೋದ್ರಿಂದ ಸ್ವಲ್ಪ 0ಗಳನ್ನು ಕೆಳಗಡೆ ಬರ್ಕೋಬೇಕಾಗುತ್ತೆ. ಆ ದಶಮಾಂಶ ಪದ್ಧತಿಯಿಂದ ನಾವು ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ತೀವಲ್ವ, ಆ ಫಾರ್ಮೆಟನ್ನು ಅಪ್ಲೈ ಮಾಡ್ತೀವಿ. ಸೊ ಬೇಸಿಕ್ಸ್ ಗೊತ್ತಿದ್ದಂದರೆ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ಬೋದು. ಅವ್ರು ಕನ್ಫ್ಯೂಸ್ ಆಗಲಿ ಅಂತಾನೆ ಇಲ್ಲಿ 11 ರೂಗಳಿಗೆ 10 ಪೆನ್ಸಿಲ್ಗಳನ್ನು ಮಾರ್ತಾನೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 20 ಪೆನ್ಸಿಲ್ಗಳನ್ನು ಎಷ್ಟು ರೂಪಾಯಿಗೆ ಮಾರ್ತಾನೆ ಅಂತಾನೆ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಯಾಕಂದರೆ ನಮಗೆ ಲಾಭ ಗೊತ್ತಾಗಬೇಕು ಅಂದರೆ ಒಟ್ಟು ಮಾರಿದ ಬೆಲೆ ಗೊತ್ತಾಗಬೇಕಾಗತ್ತೆ. ಒಟ್ಟು ಮಾರಿದ ಬೆಲೆ 24.2 ರೂಪಾಯಿ ಬಂದಾಗ ಅವಾಗ ಕೊಂಡ ಬೆಲೆ ಎಷ್ಟಿರುತ್ತೆ, 20 ರೂಪಾಯಿ ಇರುತ್ತೆ. ಅದರಲ್ಲಿ 4.2 ರೂಪಾಯಿ ಲಾಭ ಆಗುತ್ತೆ. ಸೊ ಅವಾಗ ಮುಂದೆ ಈಸಿಯಾಗಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇಷ್ಟು
21% ಅವನಿಗೆ ಶೇಕಡ ಲಾಭ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಒಂದು ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ PCಗೆ SD ಟೆಸ್ಟ್ ಸೀರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ. ಟೆಸ್ಟಲ್ಲಿ ವೆಬ್ಸೈಟ್ ಕ್ವಶನ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತೇವೆ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರುಪೀಸ್ಗೆ PSI ಕೋರ್ಸನ್ನು, 450 ರುಪೀಸ್ಗೆ PC ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, ಎಸ್ಸೆ ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂದರೆ 850 ಆರ್ 450 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI 2021 ಆರ್ PC 2021 ಅಂತೇಳಿ ಒಂದು ವಾಟ್ಸಾಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.